ಓಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ರೇಖಾ ಚೆನ್ನಗಿರಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ಆ್ಯಕ್ಚುಲಿ ಇದು ಎಮ್ಮೆ ಬೆಣ್ಣೆ ಹಳ್ಳಿಯಿಂದ ತರಿಸ್ಬಿಟ್ಟು ಮಾಡಿರುವಂಥದ್ದು. ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಮರಳಾಗಿದೆ. ಯೂಶ್ವಲಿ ಇವಾಗ ಮಳೆಗಾಲ ಅಲ್ವಾ, ನಮ್ಮ ಮನೇಲಿ ಗೋಧಿ ಮೆಂತ್ಯ ಕಡುಬು ಮಾಡ್ತಾನೆ ಇರ್ತೀವಿ. ಸೊ ಅದಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿನೇ ಬೇಕಲ್ವಾ, ಹಾಗಾಗಿ ನಾನು ಆ ತುಪ್ಪ ತರಿಸ್ಬಿಟ್ಟು ಮಾಡಿಟ್ಟಿದ್ದೆ. ನಿಮ್ಮ ಹತ್ರ ಅದನ್ನು ಯಾವ ರೀತಿ ಮಾಡ್ತೀನಿ ಅಂದರೆ ಹಳ್ಳಿ ಸ್ಟೈಲಲ್ಲಿ ಯಾವ ರೀತಿ ತುಪ್ಪವನ್ನು ನಮ್ಮಮ್ಮ ಯಾವ ರೀತಿ ಕಾಸ್ತಾಯಿದ್ರು ಅದನ್ನು ನಾನು ನಿಮ್ಮ ಹತ್ರ ಜಸ್ಟ್ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ತುಂಬ ಚೆನ್ನಾಗಿರುತ್ತೆ ಇದು ತುಪ್ಪ. ಕಂಪ್ಲೀಟಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ನೋಡಿ, ಇದು ಎಮ್ಮೆ ಬೆಣ್ಣೆ ಆಗಿರೋದ್ರಿಂದ ಸ್ವಲ್ಪ ವೈಟ್ ಇರುತ್ತೆ, ಆಮೇಲೆ ಮಂದ ಬರುತ್ತೆ, ಅಂದರೆ ಸ್ವಲ್ಪ ತಿಕ್ಕಾಗಿರುತ್ತೆ ಹಸುವಿನ ಬೆಣ್ಣೆಗೂ ಮತ್ತು ಎಮ್ಮೆ ಬೆಣ್ಣೆಗೂ. ಯೂಶ್ವಲಿ ನಾವು ಇಷ್ಟು ವರ್ಷ ಹಸುವಿನ ತುಪ್ಪನೇ ತಿಂದಿರೋದು, ಬಟ್ ಈ ಸಲ ಸ್ವಲ್ಪ ಹಸುವಿನ ತುಪ್ಪ ಎಲ್ಲೂ ಸಿಗಲಿಲ್ಲ, ಹಾಗಾಗಿ ಎಮ್ಮೆ ತುಪ್ಪನೇ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾನು ಬೆಣ್ಣೆ 3 ಸೇರು ತರಿಸಿದ್ದೆ ಫ್ರೆಂಡ್ಸ್. ಅದು ಟ್ರಿಪ್ಪಿಂಗ್ಸ್ ಮಿಸ್ ಆಗಿಬಿಟ್ಟಿದೆ. ಜಸ್ಟ್ ಯಾವ ರೀತಿ ಮಿಸ್ ಆಯಿತೋ ಗೊತ್ತಿಲ್ಲ, ಎಲ್ಲ ಕಂಪ್ಲೀಟ್ ಶೂಟ್ ಮಾಡಿದ್ದೆ. ಸೊ ಬನ್ನಿ, ಇವಾಗ ನಾನು ಬೆಣ್ಣೆನ ಚೆನ್ನಾಗಿ 2 to 3 ಟೈಮ್ಸ್ ರೂಮ್ ಟೆಂಪ್ರೇಚರ್ ವಾಟರಲ್ಲಿ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇಲ್ಲಿ ಕಾಯೋಕೆ ಇಟ್ಟಿದ್ದೀನಿ. ಅದಕ್ಕೆ ಏನೇನು ಹಾಕ್ತಿದ್ದೀನಿ ಅಂತ ತೋರಿಸ್ತಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಇದಕ್ಕೆ ಅರಿಶಿಣದೆಲೆ ಮಳೆಗಾಲ ಸೀಸನಲ್ಲಿ ಸಿಗುತ್ತೆ, ನುಗ್ಗೆ ಸೊಪ್ಪು, ಒಣಮೆಣಸಿಕಾಯಿ, ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಸೊ ಆವಾಗಲೇ ತೋರಿಸ್ದಾಗೆ ಉಪ್ಪು, ಖಾರದ ಪುಡಿ, ಸ್ವಲ್ಪ ಮೆಂತ್ಯ ಪೌಡ್ರು. ಮೆಂತ್ಯನ ಚೆನ್ನಾಗಿ ಹುರಿದ್ಬಿಟ್ಟು ಘಮ ಬರೋವರೆಗೂ ಅದನ್ನು ತಣ್ಣಗಾದ್ಮೇಲೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದೆಲ್ಲ ಹಾಕಲೇಬೇಕು ತುಪ್ಪಕ್ಕೆ, ಹಾಗಾದರೆ ಅಷ್ಟೇ ಸಖತ್ತಾಗಿ ಮನೆಯೆಲ್ಲ ಘಮ ಘಮ ಅಂತಿರುತ್ತೆ, ಆಮೇಲೆ ತುಂಬ ಟೇಸ್ಟ್ ಇರುತ್ತೆ ತಿನ್ನೋದಕ್ಕೆ. ನೋಡಿ, ಸ್ವಲ್ಪ ಒಂದು ವಿಳೆದೆಲೆನೂ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇದು ನಮ್ಮ ಅಮ್ಮ ಯಾವ ರೀತಿ ಕಾಸ್ತಾಯಿದ್ರು ಆ ಸ್ಟೈಲಿದ್ದು. ಈ ರೀತಿ ಎಲ್ಲ ನಾವು ನೀಟಾಗಿ ಹಾಕಿ ಕಾಯಿಸೋದ್ರಿಂದ ತುಪ್ಪದಲ್ಲಿ ಒಂದು ಆಯುರ್ವೇದಿಕ್ ಗುಣಗಳು ಸಹ ಸೇರಿಕೊಳ್ಳುತ್ತೆ. ಯೂಶ್ವಲಿ ತುಪ್ಪದಲ್ಲಿ ನಮಗೆ ಬಾಡಿಗೆ ಬೇಕಾದಂಥ ಗುಡ್ ಫ್ಯಾಟು ಮತ್ತು ಆಯುರ್ವೇದಿಕ್ ಅಂಶಗಳು ಇದ್ದೇ ಇರುತ್ತೆ. ತುಪ್ಪ ಫ್ರೆಂಡ್ಸ್, ಇಟ್ಸ್ ಎ ವೆರಿ ಗುಡ್ ಫ್ಯಾಟ್. ಪ್ಲೀಸ್ ನಿಮ್ಮ ಡೈಲಿ ಒಂದು ಫುಡ್ಡಲ್ಲಿ ಅದನ್ನು ಕನ್ಸ್ಯೂಮ್ ಮಾಡಿ. ಸುಮ್ಮನೆ ಲಿಮಿಟಾಗಿರ್ಬೇಕಷ್ಟೇ. ಮಕ್ಕಳಿಗಂತೂ ತುಂಬ ಒಳ್ಳೆಯದು ತುಪ್ಪ. ಯಥೇಚ್ಛವಾಗಿ ತುಪ್ಪವನ್ನು ಕೊಡೋದು ಮಕ್ಕಳಿಗೆ, ಬೋನ್ಸಿಗೆ ತುಂಬ ಒಳ್ಳೆಯದು. ಚಿಕ್ಕ ವಯಸ್ಸಲ್ಲಿ ತಿಂದಿದ್ದೆ ಅಲ್ವಾ, ಮಕ್ಕಳಿಗೆ ಶಕ್ತಿ ಬರೋ ಅಂಥದ್ದು. ನೋಡಿ, ಸ್ವಲ್ಪ ದಪ್ಪ ಮತ್ತು ದೊಡ್ಡ ಪಾತ್ರೆಯಲ್ಲಿ ನಾನು ಕಾಯಕ್ಕೆ ಇಟ್ಟಿದ್ದೀನಿ, ಯಾಕಂದರೆ ಇದು ಉಕ್ಕು ಬಂದುಬಿಡುತ್ತೆ, ಹಾಗಾಗಿ. ಸೊ ಯಾವಾಗಲೂ ತುಪ್ಪ ಕಾಸ್ಬೇಕಾದ್ರೆ ಎಲ್ಲೂ ಹೋಗಬಾರ್ದು, ಅಲ್ಲೇ ಇರಬೇಕು. ಜಸ್ಟ್ ಈ ರೀತಿ ಯಾವಾಗಲೂ ಸ್ಟಿರ್ ಮಾಡ್ತಾ ಇರಬೇಕು. ನೋಡಿ, ತುಪ್ಪ ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಆಗ್ತಾಯಿದೆ. ನನಗೆ ಒಂದು ಕನ್ಫ್ಯೂಷನ್ ಏನು ಅಂದರೆ ಫ್ರೆಂಡ್ಸ್, ನಾವು 3 ಸೇರು ತೊಗೊಂಡಿದ್ದು, ಬಟ್ ತುಪ್ಪ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಬಂತು. ಅವ್ರು ಯಾವ ರೀತಿ ಅದನ್ನು ಅಳತೆ ಮಾಡಿಕೊಟ್ರು ಗೊತ್ತಿಲ್ಲ. ಒಂದು ಸೇರಿಗೆ 350 ರುಪೀಸ್ ಅಂತ ಅಂದರು. ಸ್ವಲ್ಪ ಕಡಿಮೆ ಬಂದಂಗೆ ಆಯಿತು ನನಗೆ ಕ್ವಾಂಟಿಟಿ. ಇಲ್ಲಿ ನೋಡಿ, ನೈಟ್ ಡಿನ್ನರ್ಗೆ ಮುದ್ದೆನೂ ಸಹ ಮಾಡ್ತಾಯಿದ್ದೀನಿ. ಸೊ ಮುದ್ದೆಯಲ್ಲಿ ರೈಸ್ಗೆ ಇಟ್ಟಿದ್ದೀನಿ, ಅದೇ ರೀತಿ ತುಪ್ಪವನ್ನು ಸತ ನಾನು ಜಸ್ಟ್ ನೋಡ್ತಾ ಇದ್ದೀನಿ, ಯಾಕಂದರೆ ಅಲ್ಲೇ ಇರಬೇಕು ಅಂತಂದರೆ ಬೇರೆ ಕೆಲಸಗಳನ್ನು ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು. ನಮ್ಮ ಚೋಟು ನೋಡಿ, ಮಮ್ಮಿ ತುಂಬ ಘಮ ಘಮ ಅಂತ ಇದೆ ಅಂತ ಬಂದುಬಿಟ್ಟು ಶಿ ಈಸ್ ಜಸ್ಟ್ ಎಂಜಾಯಿಂಗ್ ದಟ್. ತುಪ್ಪ ಮಾಡ್ತಿರೋದನ್ನು ಜಸ್ಟ್ ನೋಡ್ಕೊತಾ ಇದ್ದಾಳೆ ಯಾವ ರೀತಿ ಅಂತ. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ, ಇದೇನಂದರೆ ಟೊಮೆಟೊ ಗೊಜ್ಜು. ನಾನು ಮೊನ್ನೆ ಹಾಕಿದ್ದೆ ಟೊಮೆಟೊ ಗೊಜ್ಜು ಮಾಡೋದು ಯಾವ ರೀತಿ ಅಂತ. ನನ್ನ ಫ್ರೆಂಡು ವಿಡಿಯೋ ನೋಡಿಕೊಂಡು ಗೊಜ್ಜನ್ನು ಮಾಡಿಕೊಂಡು ಅದ್ರ ಜೊತೆ ತಟ್ಟೆ ಇಡ್ಲಿ ತೊಗೊಂಬಂದಿದ್ರು. ಇವತ್ತೇನು ವಾಯ್ಸ್ ಓವರ್ ಕೊಡ್ತಿದ್ದೀನೋ ಇವತ್ತೇ, ವೆಡ್ನಸ್ಡೇ. ಸೊ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ಅದಕ್ಕೆ ಒಂದು ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡಿದ್ದೀನಿ. ನೀವು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಮಾಡ್ಕೊಂಬಂದಿದ್ರು ಮಂಜುಳಾ ಮೇಡಮ್ ಅಂತ. ಇವತ್ತು ವ್ಯಾಲ್ಯೂಷನಿಗೆ ಬಂದಿದ್ರಲ್ವ ಯೂನಿವರ್ಸಿಟಿಗೆ, ಸೊ ನನಗೆ ಟೇಸ್ಟ್ ಮಾಡಿಸಿದ್ರು. ಜಸ್ಟ್ ಒಂದು ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡಿದ್ದೀನಿ, ಸಖತ್ತಾಗಿತ್ತು. ನಾನು ಯಾವ ರೀತಿ ವಿಡಿಯೋದಲ್ಲಿ ಮಾಡಿದ್ನೋ ಅದೇ ರೀತಿ ಫಾಲೋ ಮಾಡಿ ಮಾಡ್ಕೊಂಬಂದಿದ್ರು. ಥ್ಯಾಂಕ್ಸ್ ಮಂಜುಳಾ ಮ್ಯಾಮ್, ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಮತ್ತು ನನ್ನೊಂದು ಟೊಮೆಟೊ ಗೊಜ್ಜು ವಿಡಿಯೋನ ಶೇರ್ ಮಾಡಿದ್ದಕ್ಕೆ. ನೋಡಿ ಫ್ರೆಂಡ್ಸ್, ಇದು ಹಾಲು ನಾವು ಹೇಳಿದ್ನಲ್ಲ, ಹಳ್ಳಿ ನಾವು ಹಾಲು ತೊಗೋತೀವಿ ಡೈಲಿ 1.5 2 ಲೀಟ್ರು, ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ತೊಗೊತೀವಿ. ಸೊ ನಮ್ಮ ಅದನ್ನು ತೊಗೋತಾ ಇಲ್ಲ, ನಾನು ತುಪ್ಪ ಕಾಸ್ತಾ ಇದ್ನಲ್ವಾ. ಸೊ ಹಾಲು ಬಂತು, ಅಕ್ಕ ನಂದೊಂದು ವಿಡಿಯೋ ಕ್ಲಿಪ್ ಮಾಡೋ ಆಲಿಸ್ಕೊಳ್ಳೋದು ಅಂದ್ಬಿಟ್ಟು ಅಕ್ಕನ ಕರ್ಕೊಂಡೋಗಿ ವಿಡಿಯೋ ಕ್ಲಿಪ್ಸ್ ಮಾಡಿದ್ದಾಳೆ. ಏನಾರೋ ಒಂದು ನಾಟಿ ಕೆಲಸ ಮಾಡ್ತಾನೆ ಇರ್ತಾಳೆ. ಸೊ ಹಾಲು ಇಸ್ಕೊಂಬರೋದು ಮತ್ತು ಹಾಲು ಕಾಯೋಕೆ ಇಡೋದು ನಮ್ಮ ಇಮ್ಮನ ಕೆಲಸ ಡೈಲಿ. ನಾನು ಫ್ರೀ ಇರಲಿ ಬ್ಯುಸಿ ಇರಲಿ ಆ ಕೆಲಸನ ಇಮ್ಮನೇ ಮಾಡೋದು. ಸೊ ನೋಡಿ, ತುಪ್ಪ ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಆಗ್ತಾಯಿದೆ ಫ್ರೆಂಡ್ಸ್. ಈ ರೀತಿ ಬರಬೇಕು ತುಪ್ಪ, ಈ ಹದಕ್ಕೆ ಬರಬೇಕು. ಸೊ ಅಲ್ಲೇ ಇಟ್ಕೊಂಡು ಇದನ್ನು ಜಸ್ಟ್ ಸ್ಟಿರ್ ಮಾಡ್ತಾನೆ ಇರಬೇಕು. ಈ ರೀತಿ ಟ್ರಾನ್ಸ್ಪರೆಂಟಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿತ್ತು. ಬೆಣ್ಣೆ ಮನೆ ಅವರೆಲ್ಲ ಹಸು ಕಟ್ಕೊಂಡಿದ್ದಾರಂತೆ, ಅಲ್ಲಿಂದ ತೊಗೊಂಬಂದಿದ್ದು. ಸ್ವಲ್ಪನೂ ಗಸಿ ಇರಲಿಲ್ಲ, ಬಟ್ ನಂಗೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಅನ್ನಿಸ್ತು ಅಷ್ಟೇ. ಅಮ್ಮನೂ ನೋಡಿ ಹಾಗೆ ಅಂದರು. ಸೊ ಯಾಕೆಷ್ಟು ಕಡಿಮೆ ಬಂತು ಅಂತ ಗೊತ್ತಿಲ್ಲ, ಹೆಚ್ಚಲಿಲ್ಲ ತುಪ್ಪ. ಸೊ ನೋಡಿ, ಚೆನ್ನಾಗಿ ಮಳ್ತಾ ಇದೆ. ಸೊ ಈ ಕಡೆ ಈ ರೀತಿ ಫ್ರೆಂಡ್ಸ್ ಅವರು, ನಾನು ಏನಕ್ಕೆ ಹಾಲು ಫಿಲ್ಟರ್ ಮಾಡೋದು ತೋರಿಸ್ತಿದ್ದೀನಿ ಅಂದರೆ, ಅವರು ಪಾಪ ಇನ್ನೂ ಹಾಲನ್ನ ಕರ್ಕೊಂಡು ತಕ್ಷಣ ತೊಗೊಂಡು ಬರ್ತಾರಲ್ಲ, ಅದರಲ್ಲೂ ಸಣ್ಣ ಸಣ್ಣದು ಪಾರ್ಟಿಕಲ್ಸ್ ಇರುತ್ತೆ. ಸೊ ಹಸುದು ಒಂದು ಚಿಕ್ಕ ಚಿಕ್ಕ ಕೂದಲಾಗಿರ್ಬೋದು, ಸ್ವಲ್ಪ ಸಗಣಿದು ಸಿಪ್ಪೆ ಥರ ಸ್ವಲ್ಪ ಬಂದಿರುತ್ತೆ. ಅದು ಯಾವ ರೀತಿ ಹೇಳಬೇಕು ಗೊತ್ತಾಗ್ತಾಯಿಲ್ಲ ನಿಮಗೆ.
ಸೊ ಇದು ಪ್ಯೂರ್ ನಾಟಿ ಹಸದ್ದು ಹಾಲು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಇಮ್ಮ ಹುಟ್ಟಿದಾಗ್ಲಿಂದ ನಾವು ನಾಟಿ ಹಸು ಹಾಲನ್ನೇ ಅವಳಿಗೆ ಕೊಡ್ತಾ ಇರೋದು. ಸೊ ನಾವು ಎಮ್ಮೆ ಹಾಲನ್ನು ಬಳಸ್ತಾನೇ ಇಲ್ಲ. ಸೊ ಡೈಲಿ ಈ ರೀತಿ 1.5 ಲೀಟ್ರ್ ತೊಗೊಂಡು ನಾವು ಹಳ್ಳಿ ಹಾಲನ್ನು ಸೊ ಮಕ್ಕಳಿಗೆ ಮೊಸರಾಗಿರ್ಬೋದು, ಹಾಲಿಗೆ, ಗಂಜಿಗೆ, ಸೊ ಅದರಿಂದನೂ ಸಹ ನಮಗೆ ಕೆನೆಯಿಂದ ಬೆಣ್ಣೆ ಬರುತ್ತೆ, ಅದನ್ನು ಕಾಸ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಮನೇಲಿ ಡೈಲಿ ಬೇಕು ಫ್ರೆಂಡ್ಸ್, 1.5 2 ಲೀಟ್ರ್ ಹಾಲು ತೊಗೋತೀವಿ. ಒಂದೊಂದು ಸಲ 1.5, ಒಂದೊಂದು ಸಲ 2 ಲೀಟ್ರ್ ತೊಗೊತೀವಿ ಹಳ್ಳಿ ಹಾಲು. ಸೊ ನೋಡಿ, ಇವಾಗ ನಾನು ತುಪ್ಪ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ನಾನು ಒಣಮೆಣಸಿಕಾಯಿನ ಹಾಕ್ತಾಯಿದ್ದೀನಿ. ಇವಾಗ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾ ಹೋಗಬೇಕು. ಸೊ ತುಪ್ಪಕ್ಕೆ ಅದ್ರ ಘಮ ಬಿಟ್ಕೋತಾ ಹೋಗುತ್ತೆ. ಸೊ ನೆಕ್ಸ್ಟ್ ನಾನು ವೀಳ್ಯದೆಲೆನ ಹಾಕಿದ್ದೀನಿ. ಫ್ರೆಂಡ್ಸ್, ಇದು ವೀಳ್ಯದೆಲೆ ಏನಕ್ಕೆ ಹಾಕ್ತೀವಿ ಅಂತಂದರೆ, ವೀಳ್ಯದೆಲೆಯಲ್ಲಿ ಮತ್ತು ಅರಿಶಿಣದೆಲೆಯಲ್ಲಿ ವಾಟರ್ ಕಂಟೆಂಟ್ ಇರುತ್ತೆ. ಸೊ ನಾವು ತುಪ್ಪಕ್ಕೆ ಹಾಕಿದಾಗ ಅದು ರಿಯಾಕ್ಟ್ ಮಾಡುತ್ತೆ. ಅಂತಂದರೆ ತುಪ್ಪ ಆಗಿದ್ರೆ, ಚೆನ್ನಾಗಿ ಅದು ಟೆಂಪ್ರೇಚರ್ ಕಾದಿದ್ರೆ ಅದು ಪಟ 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 ಅಂತ ಸಿಡಿಯುತ್ತೆ. ಸೊ ಅದು ಏನು ತೋರಿಸುತ್ತೆ ನಮಗೆ ಅಂದರೆ ತುಪ್ಪ ಹದವಾಗಿ ಕಾದಿದೆ ಅಂತ. ಈಗ ನಾವು ಎಣ್ಣೆ ಕಾದಾಗ, ಬೋಂಡ ಬಿಟ್ಟಾಗ ಯಾವ ರೀತಿ ಅದು ನೀಟಾಗಿ ಮೇಲೆ ಬರುತ್ತೆ, ಆ ರೀತಿ. ಫ್ರೆಂಡ್ಸ್, ಇದೆಲ್ಲ ಹಳೇ ಕಾಲದ ಮೆಥಡು. ಯಾರೆಲ್ಲ ಈ ಮೆಥಡನ್ನು ಯೂಸ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ನೀವೇನಾದರೂ ಫ್ರೆಂಡ್ಸ್ ಯೂಸ್ ಮಾಡ್ತಿದ್ರೆ, ಯಾರು ಲೇಡೀಸು ಅಥವಾ ಹೌಸ್ ವೈಫ್ಸು ಯಾರೇ ಆಗಿರ್ಬೋದು, ಫ್ಯಾಮಿಲಿಯವ್ರು ನೋಡ್ತಿದ್ರೆ ನೀವು ಇದೇ ರೀತಿ ಕಾಸ್ತೀರಾ ಅಂತ ನಮ್ಗೆ ಹೇಳಿ. ನೋಡಿ, ಆ ಕಾದಿರೋ ತುಪ್ಪಕ್ಕೆ ನಾವು ಅರಿಶಿಣದೆಲೆ ಮತ್ತು ವೀಳ್ಯದೆಲೆ ಹಾಕಿದಾಗ, ಈ ಮತ್ತು ನುಗ್ಗೆ ಸೊಪ್ಪು ಹಾಕಿದಾಗ ಅದರಲ್ಲಿರೋ ಅಂಶ ಎಲ್ಲ ತುಪ್ಪಕ್ಕೆ ಬಿಟ್ಕೊಳ್ಳುತ್ತೆ. ಸೊ ಆವಾಗ ನಮಗೇನಾಗುತ್ತೆ, ತುಪ್ಪದಲ್ಲಿರುವಂಥ ಆಯುರ್ವೇದಿಕ್ ಅಂಶಗಳು ಅಥವಾ ಅದೇನು ತುಪ್ಪದಲ್ಲಿರುವಂಥ ಕ್ಯಾಲ್ಶಿಯಮ್ಮು, ಸೊ ಐರನ್ನು, ಅದರಲ್ಲಿ ಏನೊಂದು ಪ್ರೋಟೀನ್ಸ್ ಇರುತ್ತಲ್ಲ, ಅದ್ರ ಜೊತೆ ಆಯುರ್ವೇದಿಕ್ ಅಂಶ ಆ್ಯಡ್ ಆದಾಗ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು. ಹಾಗಾಗಿ ತುಪ್ಪ ನಾವು ಹೇಳ್ತಾ ಇದ್ದೀವಿ, ಇಟ್ ಈಸ್ ಎ ಗುಡ್ ಹೀಲ್. ಆಯುರ್ವೇದಿಕ್ ಪ್ರಕಾರ ತುಪ್ಪ ಒಂದು ಒಳ್ಳೆ ಥೆರಪಿ ಅಂತ ಹೇಳ್ತಾರೆ. ಇತ್ತೀಚೆಗೆ ಬೆಳಿಗ್ಗೆ ಎದ್ದ ತಕ್ಷಣ ಆಕಳು ತುಪ್ಪವನ್ನು ಮೌತಲ್ಲಿ ಗಾರ್ಗಲ್ ಮಾಡ್ತಾರೆ. ಸೊ ಅದೇನಾಗುತ್ತೆ ಅಂದರೆ ಬಾಯಲ್ಲಿರುವಂತಹ ಬ್ಯಾಕ್ಟೀರಿಯಾನೆಲ್ಲ ಸಾಯಿಸುತ್ತೆ ಅಂತ ಹೇಳ್ತಾರೆ. ಫ್ರೆಂಡ್ಸ್, ನನ್ನ ಅನುಭವ ಏನು ಅಂತಂದರೆ, ಕೊಬ್ಬರಿ ಎಣ್ಣೆ ಮತ್ತು ತುಪ್ಪ ಇದೆರಡು ತುಂಬ ಒಳ್ಳೆಯ ಒಂದು ಹೀಲಿಂಗ್ ಪವರ್, ನ್ಯಾಚುರಲ್ ಹೀಲಿಂಗ್ ಪವರನ್ನು ಹೊಂದಿದೆ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಅನಿಸುತ್ತೆ ಚಿಕ್ಕ ಮಕ್ಕಳಿಗೆ ಎಣ್ಣೆ ಸ್ನಾನ ಮಾಡಿಸೋದು, ಪ್ಯೂರ್ ಕೊಕೊನಟ್ ಆಯಿಲ್. ನಿಜವಾಗ್ಲೂ ಫ್ರೆಂಡ್ಸ್, ನಾನು ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ. ಒಂದು ಸ್ಕಿನ್ ಡಿಸೀಸ್ ಆಗಿರ್ಬೋದು, ಡ್ಯಾಂಡ್ರಫ್ ಆಗಿರ್ಬೋದು, ಯಾವುದೇ ಒಂದು ಸ್ಕಿನ್ ಡಿಸೀಸ್ಗೆ ನೀವು ಕೊಬ್ಬರಿ ಎಣ್ಣೆನ, ಪ್ಯೂರ್ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ ನೋಡಿ, ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ನೋಡಿ, ಗ್ಯಾಸನ್ನು ಆಫ್ ಮಾಡಿ ಇವಾಗ ನಾನು ಬೆಳ್ಳುಳ್ಳಿನ ಏನು ಜಜ್ಜಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಲ್ಲ, ಆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ನಿಜವಾಗ್ಲೂ ಇದನ್ನೆಲ್ಲ ಯಾರು ಕಂಡುಹಿಡಿದ್ರೋ ಗೊತ್ತಿಲ್ಲ. ಈ ಬೆಳ್ಳುಳ್ಳಿ ಆಗಿರ್ಬೋದು, ಶುಂಠಿ, ಈ ಮಸಾಲೆ ಐಟಮ್ಗಳೆಲ್ಲ ಇದಕ್ಕೆ ಹಿಂಗೆ ಹಾಕಬೇಕು ಅಂತ. ಬೆಳ್ಳುಳ್ಳಿ ಹಾಕಿದ ತಕ್ಷಣ ಮನೆಯೆಲ್ಲ ಘಮ 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 ಅಥೆಂಟಿಕ್ ತುಪ್ಪದ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಜವಾಗ್ಲೂ ಅದನ್ನು ಅನುಭವಿಸಿರೋರಿಗೆ, ತುಪ್ಪ ಕಾಸಿರೋರಿಗೆ ಅದರದ್ದು ಮೋಸ್ಟ್ಲಿ ಫೀಲಿಂಗ್ ಆಗ್ತಾಯಿದೆ ಅಂತ ಅನಿಸುತ್ತೆ. ನಮ್ಮ ಮಕ್ಕಳಿಗಂತೂ ಈ ಬೆಳ್ಳುಳ್ಳಿ ಹಾಕಿದ ತಕ್ಷಣ ಎಲ್ಲಿದ್ದರೂ ಓಡಿ ಬಂದುಬಿಡ್ತಾರೆ. ಮಮ್ಮಿ ತುಪ್ಪ ರೆಡಿ ಆಯ್ತಲ್ಲ ಅಂತ. ಅದು ಪ್ರಾಪರ್ ಅಥೆಂಟಿಕ್ ತುಪ್ಪದ ಘಮ ಮನೆಯೆಲ್ಲ ಹಬ್ಕೊಂಡ್ಬಿಡುತ್ತೆ. ಸೊ ಇವಾಗ ಫ್ರೆಂಡ್ಸ್, ನಾನು ಮತ್ತೆ ಗ್ಯಾಸನ್ನು ಆನ್ ಮಾಡಿಬಿಟ್ಟು ತುಪ್ಪವನ್ನು ಸ್ವಲ್ಪ ಬಿಸಿ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಮತ್ತು ಬೇಗ ತುಪ್ಪ ಹಾಳಾಗಿಬಿಡುತ್ತೆ. ಹಾಗಾಗಿ ನಾನು ಚೂರು ಬಿಸಿ ಮಾಡಿ ನೋಡಿ, ಆ ಬೆಳ್ಳುಳ್ಳಿ ನೀರನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ನೀರು ಹಾಕಿದಾಗ ಏನಾಗುತ್ತೆ ಫ್ರೆಂಡ್ಸ್, ಅದು ಪಟಪಟ ಅಂತ ಸೌಂಡ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಅದರಲ್ಲೇ ಗೊತ್ತಾಗುತ್ತೆ ತುಪ್ಪ ಆಗಿದೆ ಅಂತ. ಡೈಲಿ ರೆಗ್ಯುಲರಾಗಿ ಕಾಸ್ತಿರೋರಿಗೆ ಅದು ಗೊತ್ತಾಗುತ್ತೆ ಫ್ರೆಂಡ್ಸ್. ನಾವು ಬೆಳ್ಳುಳ್ಳಿ ನೀರು ಹಾಕಿದ ತಕ್ಷಣ ಘಮ ಬಂತು ಅಂದರೆ ತುಪ್ಪ ರೆಡಿ ಆಗಿದೆ ಅಂತ. ನೀವು ಇದೇ ರೀತಿ ಫಾಲೋ ಮಾಡಿ ಫ್ರೆಂಡ್ಸ್. ಜಸ್ಟ್ ತುಪ್ಪ ಗುಡ್ ಫ್ಯಾಟ್ ಅನ್ನೋದ್ರ ಜೊತೆಗೆ ನಾವು ಈ ಆಯುರ್ವೇದಿಕ್ ಅಂಶಗಳನ್ನು ಆ್ಯಡ್ ಮಾಡೋದ್ರಿಂದ ತುಪ್ಪ ಒಂದು ಎನ್ಹ್ಯಾನ್ಸ್ ಆಗುತ್ತೆ. ನಮ್ಮ ಬಾಡಿಗೆ ಬೇಕಾದಂತಹ ಅರಿಶಿಣದಲ್ಲಿರುವಂತಹ ಆ್ಯಂಟಿ ಫಂಗಲ್ ಇದನ್ನು ಮಾಡೋದಾಗಿರ್ಬೋದು, ದೇಹದಲ್ಲಿ ಸೇರಿಕೊಂಡಾಗ ಅರಿಶಿಣದೆಲೆಯಲ್ಲಿ ನಾನು ಹೇಳಿದಾಗೆ, ಮತ್ತು ವೀಳ್ಯದೆಲೆ ಇರೋಂಥ ಆಯುರ್ವೇದಿಕ್ಕು, ಮತ್ತು ನುಗ್ಗೆ ಸೊಪ್ಪಲ್ಲಿರುವಂಥ ಐರನ್ ಕಂಟೆಂಟು ಇದೆಲ್ಲ ಸೇರಿಕೊಳ್ಳುತ್ತೆ. ಫ್ರೆಂಡ್ಸ್, ನಾನು ಹೇಳಿದೆ, ನಾನು ಮೆಂತ್ಯ ಪೌಡ್ರ್ ಘಮಕ್ಕೆ ಹಾಕೋದು. ತುಪ್ಪ ತುಂಬ ಚೆನ್ನಾಗಿ ಘಮ ಬರುತ್ತೆ. ಮತ್ತು ಉಪ್ಪು ಹಾಕೋದ್ರಿಂದ ಅದೊಂದು ಪ್ರಿಸರ್ವೇಟಿವ್ ಆಗಿ ಆ್ಯಡ್ ಆಗುತ್ತೆ, ಒಂದು ಆ್ಯಕ್ಟ್ ಮಾಡುತ್ತೆ. ಮತ್ತು ಖಾರ ಪುಡಿ ನಾವು ಏನಕ್ಕೆ ಹಾಕೋದು ಅಂದರೆ, ತುಪ್ಪ ಬ್ಲ್ಯಾಂಡ್ ಆಗಿರುತ್ತೆ. ನಾವು ಕಡುಬಿಗೆ ತಿನ್ನೋದ್ರಿಂದ ನಮಗೊಂದು ಸ್ವಲ್ಪ ಉಪ್ಪು ಖಾರ ಬೇಕು ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಕಲ್ಲರ್ಗೆ ಮತ್ತು ಸ್ವಲ್ಪ ಖಾರಕ್ಕೆ, ಟೇಸ್ಟಿಗೆ ನಾನು ಖಾರ ಪುಡಿ ಮತ್ತು ಉಪ್ಪನ್ನು ಹಾಕ್ತೀನಿ. ಈ ತುಪ್ಪನ ನಾವು ಸ್ವೀಟಿಗೆ ಯೂಸ್ ಮಾಡಲ್ಲ ಫ್ರೆಂಡ್ಸ್. ಯಾಕಂದರೆ ಸ್ವಲ್ಪ ಇದು ಉಪ್ಪು ಖಾರ ಮುಂದೆ ಇರುತ್ತೆ. ಇದು ಈ ಅನ್ನಕ್ಕೆ ಮತ್ತು ಈ ಪಲ್ಯಗಳಿಗೆ, ಸಾಂಬಾರುಗಳಿಗೆ ಅದಕ್ಕಷ್ಟೇ ಹಾಕ್ಕೊಂಡು ತಿನ್ನೋದು. ಸ್ವೀಟಿಗೆಲ್ಲ ಇದು ಹಾಕಿದ್ರೆ ಸ್ವಲ್ಪ ಖಾರ ಮುಂದೆ ಇರೋದ್ರಿಂದ ಅದು ಖಾರ ಖಾರ ಅನಿಸುತ್ತೆ, ಸ್ವೀಟ್ ಅಂಶ. ಅದಕ್ಕೆ ಬೇರೆ ತುಪ್ಪ ಕಾಸ್ಕೋತೀವಿ. ನಾವು ಮಳೆಗಾಲದ ಸೀಸನ್ನಲ್ಲಿ ಗೋಧಿ ಮತ್ತು ಮೆಂತ್ಯ ಕಡುಬಿಗೆ ಅಂತಲೇ ಈ ರೀತಿ ತುಪ್ಪವನ್ನು ಕಾಸಿ ಇಟ್ಕೋತೀವಿ. ಯಾರೆಲ್ಲ ವೆಜಿಟೇರಿಯನ್ಸ್ ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಅನಿಸುತ್ತೆ ಈ ರೀತಿ ಏನಕ್ಕೆ ಮಾಡ್ತಾರೆ ಅಂತ. ನಾವಂತೂ ನಾನ್ ವೆಜ್ ತಿನ್ನಲ್ಲ. ನಮಗೆ ದೇಹಕ್ಕೆ ಬೇಕಾದಂತಹ ಫ್ಯಾಟು, ಪ್ರೋಟೀನು ಏನೇ ಆಗಿರ್ಬೋದು ಅದೆಲ್ಲ ನಾವು ವೆಜಿಟೇರಿಯನ್ನಲ್ಲೇ ಹುಡ್ಕೋಬೇಕು. ಹಾಗಾಗಿ ಈ ರೀತಿ
ಸೊ ಕೆಲವೊಂದು ವೇಸ್ಗಳನ್ನ ನಾವು ಹುಡ್ಕೊಂಡಿರ್ತೀವಿ ಅಷ್ಟೇ ನಮ್ಮ ಬಾಡಿಗೆ ಬೇಕಾದಂತಹ ಬೆನಿಫಿಟ್ಸಿಗೆ. ನೋಡಿ ತುಪ್ಪ ಚೆನ್ನಾಗಿ ಮಳ್ತಾ ಇದೆ ಫ್ರೆಂಡ್ಸ್. ಇದು ಇನ್ನೂ ಸ್ವಲ್ಪ ಹಸಿ ಅಂಶ ಇರುತ್ತೆ, ಯಾಕಂದರೆ ನುಗ್ಗೆ ಸೊಪ್ಪು, ಬೆಳ್ಳುಳ್ಳಿ ಇದರಲ್ಲೆಲ್ಲದರಲ್ಲೂ ವಾಟರ್ ಕಂಟೆಂಟ್ ಇರುತ್ತೆ. ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಾಗ ಅದರಲ್ಲಿರೋಂಥ ಅಂಶ ಎಲ್ಲ ತುಪ್ಪಕ್ಕೆ ಬಿಟ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕೈ ಆಡ್ತಾನೆ ಇರಬೇಕು. ಹೈ ಫ್ಲೇಮಲ್ಲಿ ನೋಡಿ ಫ್ರೆಂಡ್ಸ್ ಈ ರೀತಿ ಕುದಿಸ್ತಾನೆ ಇರಬೇಕು. ತುಪ್ಪದ ಕ್ವಾಂಟಿಟಿ ಕಡಿಮೆ ಇದ್ದರೆ ಇಷ್ಟೊಂದು ಪ್ರೊಸೀಜರ್ ಇರೋಲ್ಲ. ಸ್ವಲ್ಪ ತುಪ್ಪದ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ, ಆಮೇಲೆ ಇದನ್ನು ನಾವು ಒಂದು ತಿಂಗಳು ಇಟ್ಕೊಂಡು ತಿನ್ನೋದ್ರಿಂದ ಸೊ ನಾವು ಈ ಪ್ರೊಸೀಜರ್ನ ಸ್ವಲ್ಪ ಫಾಲೋ ಮಾಡ್ತೀವಿ ಫ್ರೆಂಡ್ಸ್. ಇದು ತುಪ್ಪ, ಹೊಸ ತುಪ್ಪನ ಒಂದು ವೀಕ್ ತನಕ ತಿನ್ನಬಾರ್ದು, ಗಂಟ್ಲು ಕೆಟ್ಟೋಗ್ಬಿಡುತ್ತೆ, ಕೆಮ್ಮಾಗುತ್ತೆ. ಸೊ ಒಂದು ವೀಕ್ ಆದಮೇಲೆ ನಾವೊಂದು 2 to 3 ವೀಕ್ಸ್ ಒಳಗಡೆ ಇದನ್ನು ಖಾಲಿ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಇದು ಚೆನ್ನಾಗಿ ಮಳ್ತಾ ಇದೆ ಅಂತಾರಲ್ಲ, ಕುದೀತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಈ ಬಬಲ್ಸ್ ಎಲ್ಲ ಕಡಿಮೆ ಆಗಬೇಕು. ಈ ಬಬಲ್ಸ್ ಎಲ್ಲ ಏನು ಬರ್ತಾ ಇದೆ ನೊರೆ ಅದು ಕಡಿಮೆ ಆಗೋವರೆಗೂ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕೈ ಬಿಡದೆ ಅದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ಸ್ವಲ್ಪ ಬೆಳ್ಳುಳ್ಳಿ ವಾಟರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ನೋಡಿ ಫ್ರೆಂಡ್ಸ್, ನಾನು ಆವಾಗಲೇ ಹೇಳಿದ್ನಲ್ಲ, ಮೆಂತ್ಯ, ಖಾರದ ಪುಡಿ ಮತ್ತು ಉಪ್ಪು ಇದನ್ನು ಹಾಕೋವಂಥ ಟೈಮ್ ಬಂತು. ಇದನ್ನು ಹಾಕಿದ ತಕ್ಷಣ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಬೇಕು, ಇಲ್ಲಾಂದರೆ ಸೀದಿರೋ ಥರ ವಾಸನೆ ಬಂದುಬಿಡುತ್ತೆ. ಆಮೇಲೆ ತುಪ್ಪ ನಿಜವಾಗ್ಲೂ ಚೆನ್ನಾಗಾಗಲ್ಲ. ನೋಡಿ ಬಬಲ್ಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಸೊ ಇವಾಗ ಹಾಕಿಬಿಟ್ಟು ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಇದು ಫೈನಲ್ ಸ್ಟೇಜು ಫ್ರೆಂಡ್ಸ್. ಇದನ್ನು ಹಾಕ್ತಾ ಇದ್ದೀವಿ ಅಂತಂದರೆ ಸೊ ಕಂಪ್ಲೀಟಾಗಿ ತುಪ್ಪ ಕಲ್ಲರು ಮತ್ತು ಘಮ ಇನ್ನೂ ಚೇಂಜ್ ಆಗುತ್ತೆ. ಬೆಳ್ಳುಳ್ಳಿ ವಾಟರ್ ಹಾಕಿದಾಗ ಅದೇನಾದ್ರು ಸ್ವಲ್ಪ ಹಸಿ ಸ್ಮೆಲ್ ಇದ್ದರೆ ಎಲ್ಲ ಹೋಗುತ್ತೆ. ಸೊ ಮೆಂತ್ಯ ಪೌಡ್ರ್ ಹಾಕೋದ್ರಿಂದ ಅದ್ರದ್ದು ಘಮ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ನಾನು ಇನ್ನೊಂದು ಏನು ಟಿಪ್ಸ್ ಹೇಳ್ತಿದ್ದೀನಿ ಅಂದರೆ, ನಾವು ಮೆಂತ್ಯ, ಖಾರದ ಪುಡಿ, ಉಪ್ಪು ಹಾಕಿದಾಗ ಗ್ಯಾಸ್ ಆಫ್ ಇರಬೇಕು. ಸೊ ನಾವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಇಲ್ಲ ಅಂತಂದರೆ ಅದು ಉಕ್ಕಿ, ಯಾಕಂದರೆ ಉಕ್ಕು ಬಿಡುತ್ತೆ, ಸೊ ಹೊರಗಡೆ ಬಂದುಬಿಡುತ್ತೆ. ಯಾಕಂದರೆ ಮೆಂತ್ಯ ಮತ್ತು ಖಾರದ ಪುಡಿ ರಿಯಾಕ್ಟ್ ಆಗುತ್ತೆ. ಸೊ ಅದು ಫುಲ್ ಮೇಲೆ ಬಂದು ಕೆಲವೊಂದು ಸಲ ತುಪ್ಪ ಎಲ್ಲ ಹೊರಗಡೆ ಚೆಲ್ಲ ಅಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಈ ಟಿಪ್ಸನ್ನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ನಾನು ಸ್ವಲ್ಪ ಬೆಳ್ಳುಳ್ಳಿ ನೀರನ್ನು ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ. ಏನಕ್ಕಂದರೆ ಟೆಂಪ್ರೇಚರ್ನ ಡೌನ್ ಮಾಡೋದಕ್ಕೆ. ಇಲ್ಲ ಅಂತಂದರೆ ನಾವು ಹಾಕಿರೋ ಮೆಂತ್ಯ, ಖಾರದ ಪುಡಿ ಎಲ್ಲ ಸೀದ್ಬಿಟ್ಟು ತುಪ್ಪದ ಕಲರು ಚೇಂಜ್ ಆಗುತ್ತೆ. ಸೊ ದಿಸ್ ಈಸ್ ಒನ್ ಫೈನಲ್ ಪ್ರೊಸೀಜರು. ನೀವು ಹೇಳ್ತಾ ಇರ್ಬೋದು ನೀರು ಹಾಕೋದ್ರಿಂದ ತುಪ್ಪ ಹಾಳಾಗಲ್ವಂತ. ಟೆಂಪ್ರೇಚರು ಬ್ಯಾಲೆನ್ಸ್ ಆಗುತ್ತೆ ಫ್ರೆಂಡ್ಸ್. ಅದೇನು ಚೆನ್ನಾಗಿ ಕುದೀತಿರುತ್ತಲ್ಲ, ನಾವು ಗ್ಯಾಸ್ ಆಫ್ ಮಾಡಿರ್ತೀವಿ, ಪಾತ್ರೆ ತಳ ದಪ್ಪ ಇರೋದ್ರಿಂದ ಅದರಲ್ಲಿ ಇನ್ನೂ ಹೀಟು ಫಾರ್ಮೇಷನ್ ಹಾಗೆ ಇರುತ್ತೆ, ರಿಯಾಕ್ಟ್ ಆಗ್ತಾನೆ ಇರುತ್ತೆ, ಕುದೀತಾನೆ ಇರುತ್ತೆ. ಸೊ ನಾವು ಅದನ್ನು ಏನು ಮಾಡಬೇಕು, ಇವಾಗ ಟೆಂಪ್ರೇಚರ್ನ ಡೌನ್ ಮಾಡಬೇಕು. ಹಾಗಾಗಿ ಸ್ವಲ್ಪ ಉಳಿಸ್ಕೊಂಡಿರ್ತೀವಲ್ವ ಬೆಳ್ಳುಳ್ಳಿ ನೀರು, ಅದನ್ನು ನಾವು ಇದಕ್ಕೆ ಸ್ಪ್ರಿಂಕಲ್ ಮಾಡ್ತೀವಿ. ಈ ರೀತಿ ಸ್ಪ್ರಿಂಕಲ್ ಮಾಡೋದ್ರಿಂದ ಏನಾಗುತ್ತೆ, ಟೆಂಪ್ರೇಚರ್ ಡೌನ್ ಆಗಿಬಿಟ್ಟು ತುಪ್ಪ ಒಂದು ಹದವಾಗಿ ಒಂದು ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ನನ್ನ ಕೈಯಿಂದ ಎಲ್ಲೂ ಬಿಟ್ಟಿಲ್ಲ, ಶೂಟ್ ಮಾಡ್ತಾಯಿದ್ರು. ಸೊ ನಾನು ಜಸ್ಟ್ ಮಿಕ್ಸ್ ಮಾಡ್ತಾನೇ ಇದ್ದೀನಿ. ಏನಕ್ಕಂತಂದರೆ ದಟ್ ಇಸ್ ದ ಪ್ರಾಪರ್ ಪ್ರೊಸೀಜರ್ ಫ್ರೆಂಡ್ಸ್. ನಾನು ಇದನ್ನು ತುಪ್ಪ ಆದಮೇಲೆ 1 ಅವರ್ ಕೂಲ್ ಆಗಕ್ಕೆ ಬಿಟ್ಟಿದ್ದೆ ರೂಮ್ ಟೆಂಪ್ರೇಚರ್ಗೆ. ಅದನ್ನು ಸೋಸಬೇಕು ಒಂದು ಬಾಟಲ್ಗೆ. ಒಂದು ಪ್ಲಾಸ್ಟಿಕ್ ಅಥವಾ ಒಂದು ಸ್ಟೀಲು ಯಾವುದೇ ಆಗಿರ್ಬೋದು, ನೀಟಾಗಿ ಡ್ರೈ ಆಗಿರಬೇಕು, ವಾಶ್ ಆಗಿ, ಯಾವುದೇ ರೀತಿ ಹಸಿ ಇರಬಾರ್ದು. ಸೊ ನೋಡಿ 1 ಅವರ್ ಆದಮೇಲೆ ಎಷ್ಟು ನೀಟಾಗಿ ಕೂಲಾಗಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ನೋಡಿ, ಕಲರ್ ಎಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ನಿಮಗೆ ಜಸ್ಟ್ ಟೆಕ್ಸ್ಚರ್ ತೋರಿಸ್ತಾ ಇದ್ದೀನಿ, ಪಿಕ್ಚರ್ ವೀಡಿಯೋ ತೋರಿಸ್ತಾ ಇದ್ದೀನಿ, ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಿಜವಾಗ್ಲೂ ಘಮ ಏನಾದರೂ ನೀವು ಫ್ರೆಂಡ್ಸ್ ನಿಮ್ಮ ತನಕ ತರೋದಿದ್ದರೆ ನಿಜವಾಗ್ಲೂ ಸಖತ್ತಾಗಿರ್ತಾಯಿತ್ತು. ಯು ಕ್ಯಾನ್ ಫೀಲ್, ಯಾರೆಲ್ಲ ತುಪ್ಪ ಈ ಪ್ರೊಸೀಜರಲ್ಲಿ ಕಾಸಿದ್ದೀರಾ, ಹಳ್ಳಿಯವರು ಹೆಣ್ಮಕ್ಳು ನೋಡ್ತಾ ಇದ್ದರೆ, ಹೌಸ್ ವೈಫ್ಸು, ಯು ಕ್ಯಾನ್ ಫೀಲ್ ದ ಫ್ರಾಗ್ರೆನ್ಸ್ ಅಂತಾರಲ್ಲ, ಅದನ್ನು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಪ್ಲೀಸ್, ನಿಮಗೆ ನಿಜವಾಗ್ಲೂ ತುಪ್ಪ ಕಾಸೋದು ಗೊತ್ತಿಲ್ಲ ಅಂದರೆ ನನ್ನ ವಿಡಿಯೋನ ನೋಡಿಬಿಟ್ಟು ತುಪ್ಪ ಕಾಸಿ, ಈ ಒಂದು ವಿಧಾನದಲ್ಲಿ ತುಪ್ಪ ಕಾಸಿ ಮಕ್ಕಳಿಗೆ ಊಟಕ್ಕೆ ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಸ್ಟ್ರೈನರು ನಾನು ಯಾವಾಗಲೂ ಸ್ಟೀಲ್ದೊಂದು ಸ್ಟ್ರೈನರ್ ಇಟ್ಕೊಂಡಿದ್ದೀನಿ. ಏನಕ್ಕಂದರೆ ಪ್ಲಾಸ್ಟಿಕ್ ಹಾಕ್ಬಿಟ್ರೆ ತುಪ್ಪ ಬಿಸಿ ಇರುತ್ತಲ್ವ, ಗಟ್ಟಿ ಆಗಿಬಿಟ್ರೆ ತುಪ್ಪ ಸೋಸೋಕ್ಕೆ ಬರಲ್ಲ, ರೂಮ್ ಟೆಂಪ್ರೇಚರಲ್ಲಿದೆ. ಹಾಗಾಗ್ಬಿಟ್ಟು ನೋಡಿ, ಬಾಟಲ್ನ ನೀಟಾಗಿ ತೊಳೆದ್ಬಿಟ್ಟು ಡ್ರೈ ಮಾಡಿ ಇಟ್ಟಿದ್ದೀನಿ. ನಾನಿವಾಗ ತುಪ್ಪನ ಸೋಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಎಷ್ಟು ಮಂದ ಇದೆ ನೋಡಿ ಫ್ರೆಂಡ್ಸ್. ಯಾಕಂದರೆ ಇದು ಎಮ್ಮೆ ಬೆಣ್ಣೆ, ನೀವು ನೋಡ್ತಾ ಇರ್ಬೋದು. ನಾನೀಗ ಫಿಲ್ಟರ್ ಮಾಡ್ತಾಯಿದ್ದೀನಿ ನೀಟಾಗಿ. ಅದೇನು ಮೇಲ್ಗಡೆ ಗಸಿ ಬರುತ್ತಲ್ಲ, ಅದನ್ನು ನೀವು ಸಾಂಬಾರಿಗೆ ಯಾವುದಕ್ಕಾದ್ರೂ ಯೂಸ್ ಮಾಡ್ಬೋದು. ಸೊ ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ. ಆಹಾ, ನೋಡೋಕ್ಕೆ ಎಷ್ಟು ಟೆಂಪ್ಟಿಂಗ್ ಆಗಿದೆ. ಇದು ಸ್ವಲ್ಪ ತಣ್ಣಗಾದಮೇಲೆ, ನೀವು ಈ ವಿಡಿಯೋ ಕ್ಲಿಪ್ಪಿಂಗ್ಸಲ್ಲಿ ಫಸ್ಟಿಗೆ ನೋಡಿದ್ರಲ್ವ, ಸೊ 1 ಡೇ ತಣ್ಣಗಾದಮೇಲೆ ಆ ರೀತಿ ಮರಳಾಗಿ ಬರಬೇಕು ಫ್ರೆಂಡ್ಸ್. ತುಪ್ಪ ಕೆಳಗಡೆ ಗಟ್ಟಿ ಇರಬೇಕು, ಮೇಲ್ಗಡೆ ಲಿಕ್ವಿಡಾಗಿ ಮರಳಾಗಿ ಬರಬೇಕು. ಅದು ಪ್ರಾಪರಾಗಿ ತುಪ್ಪ ಆಗಿದೆ ಅಂತ ಸೊ ವಿಡಿಯೋ ಕ್ಲಿಪ್ಪಿಂಗಲ್ಲಿ ನೋಡಿದ್ರಿ. ಸೊ ನೆಕ್ಸ್ಟ್ ಡೇ ನಾನು 1 ವಾರ ಆದಮೇಲೆ ತುಪ್ಪ ಕಾಯಿಸಿ ಆದಮೇಲೆ ಕಡುಬಿಗೆ ಅದನ್ನು ಸರ್ವ್ ಮಾಡಿದ್ದೆ. ಸೊ ಹಾಗಾಗಿ ತುಪ್ಪ ಕಾಸಿದ್ದು 1 ವೀಕ್ ಬ್ಯಾಕು.
ಸೊ ಇವಾಗ ನಾನು ಅದನ್ನು ಸ್ವಲ್ಪ ವಾಯ್ಸ್ ಓವರ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಒಂದು ವೀಕ್ ಆದಮೇಲೆ ಸರ್ವ್ ಮಾಡಬೇಕಾದ್ರೆ ಅದು ಯಾವ ರೀತಿ ಇರುತ್ತೆ ಅಂತ ತೋರಿಸ್ಬೇಕಿತ್ತು. ಹಾಗಾಗಿ ಜಸ್ಟ್ ವೆಯ್ಟೆಡ್ ಫಾರ್ 1 ವೀಕ್ ಅಷ್ಟೇ. ಈ ತುಪ್ಪ ಕಾಸ್ಬಿಟ್ಟು ಆ್ಯಕ್ಚುಲಿ 1 ವೀಕ್ ಆಗಿದೆ. ಸೊ ನೋಡಿ ಎಷ್ಟು ನೀಟಾಗಿ ಆಗ್ತಿದೆ ಅಂತ. ಅಮ್ಮ ಹೇಳಿದ ಪ್ರಕಾರ ಒಂದು ಬಾಕ್ಸ್ ಫುಲ್ ತುಂಬಬೇಕಿತ್ತು 3 ಸೇರು ಬೆಣ್ಣೆಗೆ, ಯಾಕೋ ಕಡಿಮೆ ಬಂದಿದೆ ಅಂತ ಅಂದರು. ಬಟ್ ಏನು ಮಾಡೋಕ್ಕಾಗುತ್ತೆ ನೋಡಿ ಫ್ರೆಂಡ್ಸ್, ನಾವಂತೂ ದುಡ್ಡು ಕೊಟ್ಟಿದ್ವಿ 3 ಸೇರಿಗೆ. ಅವ್ರು ಕಡಿಮೆ ಕೊಟ್ಟರೆ ಅದನ್ನು ಅವ್ರಿಗೆ ಬಿಟ್ಟಿದ್ದದು. ನೋಡಿ ನೀಟಾಗಿ ಫಿಲ್ಟರ್ ಮಾಡ್ತಾಯಿದ್ದೀನಿ. ನೋಡಿ 3 ಸೇರು ಬೆಣ್ಣೆ ಕಡಿಮೆ ಆಯಿತು ಅಂತ ಹೇಳ್ತಿದ್ದಾರೆ. ನಮ್ಮ ಪಾಪುನು ಫಿಂಗರ್ ತೋರಿಸ್ಬಿಟ್ಟು ಅದನ್ನೇ ಹೇಳ್ತಿದ್ದಾಳೆ, ಮಮ್ಮಿ 3 ಸೇರು ಅಂತೀರ, ಯಾಕೋ ಕಡಿಮೆ ಬಂದುಬಿಟ್ಟಿದೆಯಲ್ಲ ತುಪ್ಪ ಅಂತ. ನೋಡಿ ಫ್ರೆಂಡ್ಸ್, ಕಲರ್ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಯಾವಾಗಲೂ ಸ್ಟೀಲ್ ಬಾಕ್ಸ್ಗೆ ಹಾಕೋದು ತುಪ್ಪನ. ಇವತ್ತು ವೀಡಿಯೋಗೆ ನಿಮಗೆ ತೋರಿಸ್ಬೇಕು ಅಂತಲೇ ಟ್ರಾನ್ಸ್ಪರೆಂಟಾಗಿರೋ ಬಾಕ್ಸಿಗೆ ಹಾಕಿಬಿಟ್ಟು ಕಲರ್ ಯಾವ ರೀತಿ ಬಂದಿದೆ ಅಂತ ನಿಮಗೆ ತೋರಿಸ್ಬೇಕಿತ್ತು. ಮತ್ತು ಪ್ಲೀಸ್ ಫ್ರೆಂಡ್ಸ್ ಅನ್ಕೋಬಿಡಿ ಪ್ಲಾಸ್ಟಿಕ್ ಕಂಟೈನಲ್ಲಿ ಹಾಕಬಾರ್ದು ತುಪ್ಪನ ಅಂತ. ಹೌದು, ಹಾಕಬಾರ್ದು. ಯೂಶ್ವಲಿ ನಾನು ಹಾಕಲ್ಲ. ನೋಡಿ ರೆಸಿಡ್ಯೂ ಇದೇನಿದೆಯಲ್ಲ, ಇದು ಯಾವುದೂ ಬೆಣ್ಣೆದಲ್ಲ. ನಾವೇನು ಮಸಾಲೆ ಹಾಕಿದ್ವಲ್ಲ, ಖಾರದ ಪುಡಿ, ಮೆಂತ್ಯ ಮತ್ತು ಕೆಲವೊಂದು ನುಗ್ಗೆ ಸೊಪ್ಪು, ವೀಳ್ಯದೆಲೆ, ಅರಿಶಿಣದೆಲೆ. ಹಾಗಾಗಿ ಫ್ರೆಂಡ್ಸ್, ಅರಿಶಿಣದೆಲೆ ಈಗ ಸೀಸನ್ ಆಗಿರೋದ್ರಿಂದ ನಾನು ಹಸಿದು ಹಾಕಿದ್ದೀನಿ. ಸೀಸನ್ ಇಲ್ಲ ಅಂದರೆ ಒಣಗಿಸಿಟ್ಕೊಂಡು ಅದನ್ನು ಹಾಕ್ಬೋದು. ನಮ್ಮ ನಿಮ್ಮಂಗೆ ಟೆಂಪ್ಟ್ ತಡೆಯೋಕ್ಕಾಗ್ತಿಲ್ಲ, ಮಮ್ಮಿ ಪ್ಲೀಸ್ ಒಂಚೂರು ತಿನ್ನಿಸಿ ತುಪ್ಪನ ಅಂತ ಅಂದಿದ್ದಕ್ಕೆ ಅದೇನು ಸ್ವಲ್ಪ ಬಾರ್ಡ್ರಲ್ಲಿ ಇತ್ತಲ್ಲ, ಅದನ್ನು ಜಸ್ಟ್ ಕೆಮ್ಮಾಗುತ್ತೆ ಬೇಡ ಅಂತ ಅವಳು ಜಸ್ಟ್ ಟೇಸ್ಟ್ ತೋರಿಸಿದೆ. ನಮ್ಮ ಹಿಮಾಗಂತೂ ತುಪ್ಪ, ಮೊಸರು, ಹಾಲು ಎಲ್ಲ ತುಂಬ ಇಷ್ಟ ಫ್ರೆಂಡ್ಸ್. ಅವಳಿಗೆ ತುಂಬ ಇಷ್ಟ ಆಗುತ್ತೆ ಈ ಮಿಲ್ಕ್ ಪ್ರಾಡಕ್ಟ್ಸ್ ಎಲ್ಲ. ಪನ್ನೀರ್ ಆಗಿರ್ಬೋದು, ಬೆಣ್ಣೆ. ಹಾಗೆ ನಮ್ಮ ಪಿಂಕು ಅಷ್ಟೊಂದು ಇಷ್ಟಪಡಲ್ಲ, ಲೈಟಾಗಿ ತುಪ್ಪ ತಿಂತಾಳೆ ಅಷ್ಟೇ, ಅವಳು ಸ್ವಲ್ಪ ಯಥೇಚ್ಛವಾಗಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ನಮ್ಮನೇಲಂತೂ ಯಾವಾಗಲೂ ಹಾಲು, ಮೊಸರು, ತುಪ್ಪ ಇರಲೇಬೇಕು. ಸೊ ಹಾಗಾಗಿ ನಾನು ಖಾಲಿ ಆಗೋದ್ರೊಳಗಡೆ ಮತ್ತೆ ರೆಡಿ ಮಾಡಿ ಇಟ್ಬಿಡ್ತೀನಿ. ಸೊ ನಿಮಗೆ ತೋರಿಸೋಣ ಅಂತ ವಿಡಿಯೋ ಶೂಟ್ ಮಾಡಿದೆ ಫ್ರೆಂಡ್ಸ್. ಒಬ್ಬೊಬ್ಬರು ಒಂದೊಂದು ರೀತಿ ತುಪ್ಪ ಕಾಸ್ತಾರೆ. ಇದು ನಾನು ಕಾಸೋವಂತಹ ತುಪ್ಪದ ಪ್ರೊಸೀಜರು. ಈಗ ಈ ತುಪ್ಪನ ಯಾವ ರೀತಿ ನಾವು ಸರ್ವ್ ಮಾಡ್ಕೋತೀವಿ, ಯಾವ ರೀತಿ ತಿಂತೀವಿ ಅಂತ ಜಸ್ಟ್ ಒಂದೆರಡು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ನೋಡಿ. ಇದು ಗೋಧಿ ಮೆಂತ್ಯ ಕಡುಬು ಫ್ರೆಂಡ್ಸ್. ತುಂಬ ಒಳ್ಳೆಯದು ಹೆಲ್ತಿಗೆ. ನಾನು ಇದ್ರದ್ದು ಕಂಪ್ಲೀಟ್ ವಿಡಿಯೋ ಹಾಕಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗ್ಬಿಟ್ಟು ನೋಡಿ. ಈ ಮಳೆಗಾಲಕ್ಕೆ ಮಕ್ಕಳಿಗೆ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ಈ ಫುಡ್ ತಿನ್ನೋದ್ರಿಂದ. ಗೋಧಿಯಲ್ಲಿ ಫೈಬರ್ ಇದೆ, ಮೆಂತ್ಯದಲ್ಲಿ ಬಾಡಿಲಿರುವಂತಹ ಶುಗರ್, ನ್ಯಾಚುರಲ್ ಶುಗರ್ನ ಕಡಿಮೆ ಮಾಡೋಂಥ ಒಂದು ಅಂಶ ಇದೆ. ಉದ್ದಿನಬೇಳೆ ಹಾಕಿರ್ತೀವಿ. ಉದ್ದಿನಬೇಳೆ ಫ್ರೆಂಡ್ಸ್ ನಿಜವಾಗ್ಲೂ ನಿಮಗೆ ಗೊತ್ತಿರೋ ಹಾಗೆ ಬೆನ್ನು ಮೂಳೆಗೆ ಗಟ್ಟಿ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದರಲ್ಲಿ ಗೋಧಿ, ಮೆಂತ್ಯ, ಉದ್ದಿನಬೇಳೆ, ಸ್ವಲ್ಪ ಅಕ್ಕಿ, ಇಷ್ಟನ್ನು ನಾವು ಚೆನ್ನಾಗಿ ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ಮಿಲ್ ಮಾಡಿಸಿಟ್ಟಿರ್ತೀನಿ ಬೇಸಿಗೆಯಲ್ಲಿ ಟೈಮಲ್ಲಿ. ಮಳೆಗಾಲದಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಮೆಂತ್ಯ ಆಗಿರೋದ್ರಿಂದ ಇಟ್ಟು ಎಷ್ಟು ದಿನ, ಒಂದು 6 ಮಂತ್ಸ್ವರೆಗೂ ಇರುತ್ತೆ, ಏನು ಕೆಡಲ್ಲ. ಯಾಕಂದರೆ ನಾವು ಇದಕ್ಕೆ ಮೆಂತ್ಯನ ಸ್ವಲ್ಪ ಜಾಸ್ತಿ ಹಾಕಿರ್ತೀವಿ. ಹಾಗಾಗಿ ಇದಕ್ಕೆ ಗೋಧಿ ಮೆಂತ್ಯ ಕಡುಬು ಅಂತ ಹೇಳ್ತೀವಿ. ನೋಡಿ ಫ್ರೆಂಡ್ಸ್, ಎಷ್ಟು ಟೆಂಪ್ಟಿಂಗ್ ಆಗಿದೆ. ಬಟ್ಲು ಕಡುಬು ಬಿಸಿ ಇದೆ, ಮುಟ್ಟಕ್ಕಾಗ್ತಾ ಇಲ್ಲ. ಸೊ ಮಕ್ಕಳು ಇಬ್ಬರು ಕೂತಿದ್ದಾರೆ, ಅವ್ರಿಗೆ ಸರ್ವ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ಇದ್ರ ರೆಸಿಪಿ ಬೇಕು ಅಂದರೆ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲಲ್ಲಿ ಜಸ್ಟ್ ಒಂದು 3 ವೀಕ್ಸ್ ಹಿಂದೆ ಹಾಕಿದ್ದೆ, ಗೋಧಿ ಮೆಂತ್ಯ ಕಡುಬು ಅಂತ. ಪ್ಲೀಸ್ ನೋಡಿಬಿಟ್ಟು ವಾಚ್ ಮಾಡಿ. ಇದ್ರ ಕಂಪ್ಲೀಟ್ ಡೀಟೇಲ್ ವಿಡಿಯೋ ಬೇಕು ಅಂದರೆ ಒಂದು ಕ್ಲಿಪ್ಪಿಂಗನ್ನು ನಾನು ಇದರಲ್ಲಿ ಆ್ಯಡ್ ಮಾಡಿರ್ತೀನಿ ವಿಡಿಯೋ ಎಂಡಲ್ಲಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ನೋಡಿ ಬಟ್ಲು ಕಡುಬು. ಸೊ ನಾವು ಈ ರೀತಿ ಸ್ಟೀಮಲ್ಲಿ ಇದನ್ನು ಈ ರೀತಿ ಒಂದು ಬಾಂಡ್ಲಿಗೆ ನೀರು ಹಾಕಿಬಿಟ್ಟು ಈ ರೀತಿ ನಾನು ಸ್ಟೀಮ್ ಮಾಡ್ತೀನಿ. ಮೊದಲೇ ಎಲ್ಲ ಬಟ್ಲಲ್ಲಿ ಮಾಡಿ ಇಟ್ಕೊಂಡಿರ್ತೀನಿ. ಈ ರೀತಿ ಸ್ಟೀಮ್ ಮಾಡ್ತೀನಿ. ನೋಡಿ ತುಂಬ ಒಳ್ಳೆಯದು ಫ್ರೆಂಡ್ಸ್. ನಾನು ಅಂದ್ಕೊತೀನಿ ವೆಜಿಟೇರಿಯನ್ನು ಕೆಲವೊಬ್ರು ಯಾರು ಈ ಲಿಂಗಾಯ್ಟ್ಸ್ ಅಂತ ಏನಿದೆಯಲ್ಲ ಕೆಟಗರಿ, ಅವರು ಮೋಸ್ಟ್ಲಿ ಇವ್ರಿಗೆ ಗೊತ್ತಿರುತ್ತೆ, ಫೆಮಿಲಿಯರ್ ಆಗಿರುತ್ತೆ ಈ ಕಡುಬು. ಸೊ ಕೆಲವೊಬ್ಬರಿಗೆ ಅದು ಗೊತ್ತಿರಲ್ಲ. ಹಾಗಾಗಿ ಜಸ್ಟ್ ಇದನ್ನು ತಿನ್ನಬೇಕು ಅಂತ ನಿಮಗೆ ಆಸೆ ಇದ್ದರೆ, ಸೊ ನಾವು ಇದನ್ನು ರೆಸಿಪಿ ಟ್ರೈ ಮಾಡಬೇಕು ಅಂತಂದರೆ ನನ್ನ ಚಾನಲಲ್ಲಿದೆ, ಪ್ಲೀಸ್ ಹೋಗ್ಬಿಟ್ಟು ರೆಸಿಪಿನ ನೋಡಿ ಫ್ರೆಂಡ್ಸ್. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನನ್ನ ವೀಡಿಯೋನ ನೋಡ್ತಾ ಇದ್ದೀರಂದರೆ ಪ್ಲೀಸ್ ಒಂದು ರಿಕ್ವೆಸ್ಟು, ಜಸ್ಟ್ 1 ಕ್ಲಿಕ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಒತ್ತಿ ಫ್ರೆಂಡ್ಸ್. ನಾನು ಹಾಕೋ ಪ್ರತಿಯೊಂದು ವೀಡಿಯೋದು ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಬಟ್ ತಪ್ಪದೆ ತುಪ್ಪ ಮಾಡಿಕೊಂಡು ಈ ಮಳೆಗಾಲಕ್ಕೆ ಬಿಸಿ ಮೆಂತ್ಯ ಗೋಧಿ ಕಡುಬನ್ನು ಮಾಡ್ಕೊಂಡು ತಿನ್ನಿ ಆ್ಯಂಡ್ ಎಂಜಾಯ್ ಯುವರ್ ರೈನಿ ಸೀಸನ್. ಸೊ ಮಕ್ಳಿಗೂ ಒಳ್ಳೆ ಫುಡ್ಡು ಆಗುತ್ತೆ, ಒಂದು ನೈಟ್ ಒಂದು ಡಿನ್ನರು ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ಈ ರೀತಿ ನಾನು ಸ್ಟೀಮ್ ಮಾಡ್ತೀನಿ. ಸೊ ಸ್ಟೀಮ್ ಮಾಡಿದಾದಮೇಲೆ ನೋಡಿ ಹೊಸ ತುಪ್ಪವನ್ನು ಹಾಕ್ಕೊಂಡು ಸೊ ಮಕ್ಕಳಿಗೆ ಕಡುಬನ್ನು ಸರ್ವ್ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಎಂಜಾಯ್ ಫ್ರೆಂಡ್ಸ್. ಒಂದು ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡ್ತೀನಿ ನೋಡಿ, ಇಲ್ಲಿ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಗೋಧಿ ಮೆಂತ್ಯ ಕಡುಬನ್ನು ಯಾವ ರೀತಿ ನಾನು ಮಾಡಿದ್ದೀನಿ ಅಂತ. ಏನಿಲ್ಲ ಫ್ರೆಂಡ್ಸ್, ನೋಡಿ ಇದು ಅಕ್ಕಿ ಹಿಟ್ಟು ಚೆನ್ನಾಗಿ ಕುದಿಯೋ ನೀರಿಗೆ ಸ್ವಲ್ಪ ಮನೆಯಲ್ಲೇ ಮಾಡ್ಕೊಂಡಿದ್ದಂತಹ ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ಈ ರೀತಿ ಒಂದು ಸ್ವಲ್ಪ ಮುದ್ದೆ ಥರ ಮಾಡ್ಕೋಬೇಕು. ಅದಕ್ಕೆ ನಾವೇನು ಮಿಷಿನಿಗೆ ಹಿಟ್ಟು ಹಾಕ್ಸ್ಕೊಂಬಂದಿರ್ತೀವಲ್ಲ, ಗೋಧಿ, ಮೆಂತ್ಯ ಮತ್ತು ಉದ್ದಿನಬೇಳೆದು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ನಾದ್ಕೋಬೇಕು. ಸ್ವಲ್ಪ ಬಿಸಿ ಇರಬೇಕದು.
ಅಕ್ಕಿದು ಉಕ್ಕರಿಸ್ಕೊಂಡಿರ್ತೀವಲ್ಲ ಅದಕ್ಕೆ ಈ ಥರ ಹಿಟ್ಟನ್ನು ಹಾಕಿಬಿಟ್ಟು ಸ್ವಲ್ಪನೂ ನೀರು ಹಾಕ್ದಂಗೆ ಅದಕ್ಕೆ ಕರೆಕ್ಟಾಗಿ ಹದವಾಗಿ ಈ ರೀತಿ ನಾದ್ಕೊಂಡು ಸೊ ಈ ಕಡೆ ಸ್ಟೀಮ್ಗೆ ಇಟ್ಕೊಂಡಿದ್ದೀನಿ. ಇದು ಇನ್ನೊಂದು ದಿವಸದ ಕ್ಲಿಪ್ಪಿಂಗ್ ಫ್ರೆಂಡ್ಸ್. ಹಾಗಾಗಿ ಇಡ್ಲಿ ಸ್ಟ್ಯಾಂಡಲ್ಲಿ ಇದನ್ನು ನಾನು ಸ್ಟೀಮ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನಾವು ಚಪಾತಿ ಹಿಟ್ಟಿನ ಸೈಜ್ಗೆ ಬಾಲ್ಸ್ ಮಾಡಿಕೊಂಡು ಸೊ ನೋಡಿ ತೋರಿಸ್ತಾ ಇದ್ದೀನಿ. 2 ಬೆರಳುಗಳ ಸಹಾಯದಿಂದ ಮತ್ತು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಅದನ್ನು ಈ ರೀತಿ ನೀಟಾಗಿ ಬಟ್ಲು ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಇದೆ. ಇದ್ರ ಕಂಪ್ಲೀಟ್ ವಿಡಿಯೋ ಜಸ್ಟ್ ಕ್ಲಿಪ್ಪಿಂಗ್ಸನ್ನು ತೋರಿಸ್ತಾ ಇದ್ದೀನಿ. ಇದು ಕಂಪ್ಲೀಟ್ ವಿಡಿಯೋ ಸ್ಲೋ ಅಂದರೆ ನಾನು ಪ್ರಾಪರ್ ವಿಡಿಯೋ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿರೋವಂಥದ್ದು ವಿಡಿಯೋ ಇದೆ ನನ್ನ ಚಾನಲಲ್ಲಿ. ಪ್ಲೀಸ್ ಹೋಗಿಬಿಟ್ಟು ನೋಡಿ. ಇದು ಜಸ್ಟ್ ಒಂದೆರಡು ಕ್ಲಿಪ್ಪಿಂಗ್ಸನ್ನು ರೀಲ್ಸ್ಗೆ ಮಾಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆ ರೀತಿ ಬಟ್ಲು ಕಡುಬು ಮಾಡಿಕೊಂಡು ಈ ರೀತಿ ಸ್ಟೀಮ್ ಮಾಡ್ಕೋಬೋದು. ನೀವು ಯಾವ ರೀತಿ ಬೇಕಾದ್ರೂ ಸ್ಟೀಮ್ ಮಾಡ್ಕೋಬೋದು. ಇಡ್ಲಿ ಸ್ಟೀಮಲ್ಲರಾರು ಆಗಿರ್ಬೋದು ಅಥವಾ ಆವಾಗಲೇ ತೋರಿಸಿದ್ನಲ್ಲ ಆ ರೀತಿ ಬಾಣಲಿ ಇಟ್ಕೊಂಡಾದರೂ ಸ್ಟೀಮ್ ಮಾಡ್ಕೋಬೋದು. ಬಟ್ ಉದ್ದೇಶ ಒಂದೇ, ಅದು ಚೆನ್ನಾಗಿ ಸ್ಟೀಮ್ ಆಗಬೇಕು. ಹಸಿ ಇದ್ದರೆ ತಿನ್ನಬಾರ್ದು, ಹೊಟ್ಟೆ ಕೆಡುತ್ತೆ. ನೋಡಿ ತಿನ್ನೋಕ್ಕೂ ಬರಲ್ಲ ಅದು. ಈ ರೀತಿ ಚೆನ್ನಾಗಿ ನೋಡಿ ಇದು ಬಾಯ್ಲ್ ಆಗಿದೆ. ಸೊ ಇದು ಇನ್ನೊಂದು ದಿವಸದ ಕ್ಲಿಪ್ಪಿಂಗ್ಸು. ಸೊ ಈ ಥರ ಸರ್ವ್ ಮಾಡ್ತೀನಿ. ಒಂದಿನ ಚಿಕ್ಕದಾಗಿ ಮಾಡ್ತೀನಿ, ಒಂದೊಂದು ಸ್ವಲ್ಪ ದೊಡ್ಡದಾಗಿ ಮಾಡ್ತೀನಿ. ಸೊ ನೋಡಿ ಈ ರೀತಿ ಮಾಡಿಬಿಟ್ಟು ತುಪ್ಪ ಹಾಕ್ಕೊಂಡು ಬೇಕಾದರೆ ಕೊಬ್ಬರಿ ಪುಡಿ ಹಾಕ್ಕೊಂಡು ತಿಂತಾ ಇದ್ರೆ ಫ್ರೆಂಡ್ಸ್, ಆಹಾ ಸ್ವರ್ಗಕ್ಕೆ ಮೂರೇ ಗೇಣು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.